ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಒಂದು ಹಾಸ್ಪಿಟಲ್ ಬ್ಯಾಕ್ ಪ್ಯಾಕ್ನ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಏನೇನೆಲ್ಲ ತಗೋತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಇವಾಗಂತೂ ತುಂಬಾ ಈ ಒಂದು ವಿಡಿಯೋ ವೈರಲ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಹಾಸ್ಪಿಟಲ್ ಬ್ಯಾಕ್ ಪ್ಯಾಕ್ನ ಮಾಡ್ತಾರೆ. ನಾನು ಕೂಡ ನನ್ನ ಒಂದು ಹಾಸ್ಪಿಟಲ್ಗೆ ನಾನೇನು ತಗೊಂತಿದ್ದೀನಿ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಕ್ಕೆ ನಾನು ಇಷ್ಟಪಡ್ತೀನಿ. ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ನಾನು ತುಂಬಾ ಜಾಸ್ತಿ ಐಟಮ್ಸ್ ಎಲ್ಲ ನಾನು ತಗೊಂಡು ಹೋಗ್ತಾ ಇಲ್ಲ. ಮಿನಿಮಲ್ ಆಗಿ ಏನೇನ್ ಬೇಕು ಅದು ಮಾತ್ರ ನಾನು ತಗೊಂಡು ಹೋಗ್ತಾ ಇದ್ದೀನಿ. ಯಾಕಂತಂದ್ರೆ ನಮ್ಮ ಮನೆ ಪಕ್ಕದಲ್ಲೇ ಇರೋದ್ರಿಂದ, ನಿಯರ್ ಬೈ ಇರೋದ್ರಿಂದ, ಯಾಕಂದ್ರೆ ಬೇಕು ಅಂದ್ರೆ ಬಂದು ತಗೊಂಡು ಹೋಗ್ಬೋದು ಅನ್ನೋದಕ್ಕೋಸ್ಕರ ನಾನು ಒಂದು 3 ಪೇರ್ ಆಗುವಷ್ಟು ನಾನು ಒಂದು ಬಟ್ಟೆಗಳನ್ನ ತಗೊಂಡು ಹೋಗ್ತಾ ಇದ್ದೀನಿ. 3 ಡೇಸ್ಗೆ ಆಗುವಷ್ಟು ತಗೋತಾ ಇದ್ದೀನಿ. ನಾರ್ಮಲ್ ಡೆಲಿವರಿ ಆದ್ರೆ ಒಂದು 3 ಡೇಸ್ ಇರ್ಸ್ಕೊಂತಾರೆ. ಸಿಸರಿನ್ ಆದ್ರೆ ಒಂದು 5 ಡೇಸ್ ಅಂತ ಇಟ್ಕೋಬೇಕು. ಅದ್ರಲ್ಲಿ ನಾನು ಒಂದು 3 ಡೇಸ್ಗೆ ಆಗುವಷ್ಟು ತಗೊಂಡು ಹೋಗ್ತಾ ಇದ್ದೀನಿ. ಯಾಕಂದ್ರೆ ಮನೆ ಹತ್ರ ಇರೋದ್ರಿಂದ ಬೇಕು ಅಂದ್ರೆ ಬಂದು ತಗೊಂಡು ಹೋಗ್ಬೋದಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಮತ್ತೆ ಬೇಬಿಗೂ ಕೂಡ ಏನೇನ್ ಬೇಕು ಅದು ಕೂಡ ನಾನು ತಗೊಂಡೋಗ್ತಾ ಇದ್ದೀನಿ. ನಮ್ ಕಡೆ ಅಷ್ಟಾಗಿ ಹೊಸದಾಗಿ ಉಡೋಕ್ಕಿಂತ ಮುಂಚೆ ಏನು ನಾವು ಬೈ ಮಾಡೋದಿಲ್ಲ. ಕೆಲವೊಂದ್ ಕಡೆ ಬೈ ಮಾಡ್ತಾರೆ, ಕೆಲವೊಂದ್ ಕಡೆ ಬೈ ಮಾಡಿಲ್ಲ. ನಮ್ಮನೇಲಿ ಬೈ ಮಾಡಕ್ ಬಿಟ್ಟಿಲ್ಲ. ಏನಿದ್ರು ಪಾಪು ಆದ ನಂತರನೇ ಏನ್ ಬೇಕು ಅದನ್ನ ನಾವು ತಗೋಬೇಕಾಗುತ್ತೆ ಬೇಬಿಗೋಸ್ಕರ. ಬೇಬಿ ಉಡುವಾಗ ನಮ್ ಕಡೆ ಹಳೆ ಬಟ್ಟೆಗಳನ್ನೇ ನಾವು ಯೂಸ್ ಮಾಡೋದು. ತುಂಬಾ ಕಡೆ ಈ ಒಂದು ಸಂಪ್ರದಾಯ ಇದೆ ಅಂತಾನೆ ಹೇಳ್ಬೋದು. ಯಾರು ಅದನ್ನ ಫಾಲೋ ಮಾಡ್ತಾರೆ, ಯಾರು ಅದನ್ನ ಫಾಲೋ ಮಾಡಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಮ್ಮನೇಲಂತೂ ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ. ಪಾಪು ಉಡೋದಕ್ಕಿಂತ ಮುಂಚೆ ನಾವು ಏನನ್ನು ಪಾಪುಗೆ ಅಂತ ನಾವು ಏನನ್ನು ತಗೊಳಕ್ಕೆ ಹೋಗೋದಿಲ್ಲ. ನೀವು ಇದನ್ನ ಫಾಲೋ ಮಾಡ್ತೀರಾ ಏನು ಅಂತ ಕಾಮೆಂಟ್ ಮಾಡಿ. ಮತ್ತೆ 35 ವೀಕ್ ಆದ್ಮೇಲೆ ನಾವು ಈ ಒಂದು ಬ್ಯಾಗ್ ನಾವು ಯಾವಾಗ್ಲೂ ಪ್ಯಾಕ್ ಮಾಡಿ ಇಟ್ಬಿಡ್ಬೇಕು. ಯಾಕಂತಂದ್ರೆ ಯಾವಾಗ 35 ವೀಕ್ ಆದ್ಮೇಲೆ ಯಾವಾಗ ಏನು ಎತ್ತ ಅಂತ ಯಾರಿಗೂ ನಾವು ಹೇಳಕ್ ಆಗೋದಿಲ್ಲ. ಸೊ ಸಮ್ಟೈಮ್ಸ್ ಆದ್ರೂ ಕೂಡ ಬ್ಯಾಗ್ ರೆಡಿ ಇದೆ, ಪಟ್ ಅಂತ ಎತ್ಕೊಂಡು ಹೋಗ್ಬಿಡ್ಬೋದು. ಇಲ್ಲಂದ್ರೆ ಆ ಟೈಮಲ್ಲಿ ನಾವು ಎಲ್ಲ ಎತ್ತಿಟ್ಕೋತೀವಿ ಅಂತಂದ್ರೆ ಅದು ತುಂಬಾನೇ ಕಷ್ಟ ಆಗತ್ತೆ. ಮತ್ತೆ ಅಲ್ಲಿರೋ ಐಟಮ್ಸ್ ಕೂಡ ಗೊತ್ತಾಗೋದಿಲ್ಲ, ಒಂದು ಟೆನ್ಷನ್ ಇರುತ್ತೆ. ಸೊ ಅದರಿಂದ ಆದಷ್ಟು ನಾವು ಸ್ವಲ್ಪ ಒಂದು 35 ವೀಕ್ ಆದ್ಮೇಲೆ ಇದನ್ನೆಲ್ಲ ಎತ್ತಿಟ್ಬಿಟ್ರೆ ಸೇಫ್ ಅಂತಾನೆ ನಾವು ಹೇಳ್ಬೋದು. ಇವಾಗ ನಾನು ಏನೇನೆಲ್ಲ ತಗೊಂಡಿದ್ದೀನಿ ನನಗೆ ಮತ್ತೆ ನನ್ನ ಒಂದು ಬೇಬಿಗೆ ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ಫಸ್ಟ್ಲಿ ನಾನು ತೋರಿಸ್ಬಿಡ್ತೀನಿ. ಯಾಕಂತಂದ್ರೆ ನಾನು ಬೇಬಿಗೆ ಅಂತ ನಾನೇನು ಅಷ್ಟೊಂದಾಗಿ ನಾನು ತಗೊಳಕ ಹೋಗಿಲ್ಲ. ಏನಿದ್ರು ಬೇಬಿ ಆದ್ಮೇಲೆನೆ ನಾನು ಎಲ್ಲಾನು ಕೂಡ ಬೈ ಮಾಡೋದು. ಇವಾಗ ನಾನೇನ್ ತಗೊಳ್ತಾ ಇದ್ದೀನಿ ಅನ್ನೋದನ್ನ ಫಸ್ಟ್ ಇವಾಗ ನಾನು ತೋರಿಸ್ತೀನಿ. ಮೊದಲಿಗೆ ಪ್ಯಾಡ್ಸ್ ನಾನು ತಗೊಂಡಿದ್ದೀನಿ. ಇದು ತುಂಬಾನೇ ಮಸ್ಟ್ ಅಂಡ್ ಶುಡ್ ತಗೊಳ್ಳೇಬೇಕು. ನಾರ್ಮಲ್ ಪ್ಯಾಡ್ಗಳಿಗಿಂತ ಈ ತರ ಒಂದು ಸ್ಯಾನಿಟರಿ ಪ್ಯಾಡ್ಗಳನ್ನ ನಾವು ತಗೊಳ್ಳೋದ್ರಿಂದ ತುಂಬಾನೇ ಯೂಸ್ ಅಂತಾನೆ ನಾವು ಹೇಳ್ಬೋದು. ತುಂಬಾ ಜನ ಇವಾಗೆಲ್ಲ ಇದನ್ನೇ ತಗೊಳ್ಳೋದು. ಮೊದ್ಲಾದ್ರೆ ನಾರ್ಮಲ್ ವಿಸ್ಪರ್ ಪ್ಯಾಡ್ ಬರ್ತಾ ಇತ್ತಲ್ವಾ, ಅದನ್ನ ತಗೊಂತಾ ಇದ್ರು. ಇವಾಗೆಲ್ಲ ಇದು ನಾರ್ಮಲ್ ಆಗಿ ಮೆಟರ್ನರಿ ಪ್ಯಾಡ್ಸ್ ಅಂತಾನೆ ಬರುತ್ತೆ. ಅದನ್ನ ತಗೊಂಡ್ರೆ ತುಂಬಾನೇ ಸೇಫ್ ಅಂತ ಹೇಳ್ಬೋದು. ಇಲ್ಲಿ ನಾನು 1 ಬಾಕ್ಸ್ ಅಷ್ಟು ತಗೊಂಡಿದ್ದೀನಿ. ಬೇಕು ಅಂತಂದ್ರೆ ಇನ್ನೊಂದ್ 2 ಬಾಕ್ಸ್ ಇದೆ. ಬೇಕಂದ್ರೆ ಮನೆಯಲ್ಲಿ ಬರ್ತಾರಲ್ವಾ, ಅವಾಗ ಬಂದು ತಗೊಂಡು ಬರ್ತಾರೆ. ಇದೊಂದು ನಾನು ತಗೊಂಡಿದ್ದೀನಿ. ಇದು ಕಂಪಲ್ಸರಿ ಬೇಕಾಗಿರೋದು. ಏನ್ ತಗೋತಿರೋ ಬಿಡ್ತಿರೋ ಇದನ್ನ ಮಾತ್ರ ತಗೊಳ್ಳೇಬೇಕು. ಅದಾದ ನಂತರ ಸ್ವಲ್ಪ ಟಿಶ್ಯೂನ ನಾನು ತಗೊಂಡಿದ್ದೀನಿ. ಯಾಕಂದ್ರೆ ಬೇಕಾಗತ್ತೆ. ಯಾಕಂದ್ರೆ ನಾನು ಮುಖ ಎಲ್ಲ ವೈಟ್ ಮಾಡ್ಬೇಕಂದ್ರೆ ನಾನು ಸ್ವಲ್ಪ ಟಿಶ್ಯೂ ಯೂಸ್ ಮಾಡೋದ್ರಿಂದ ಒಂದ್ ಸ್ವಲ್ಪ ತಗೊಂಡಿದ್ದೀನಿ. ಬೇಕಂದ್ರೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು. ಮತ್ತೆ ವೆಟ್ ವೈಪ್ಸ್ ನ ತಗೋತಾ ಇದ್ದೀನಿ. ಇದು ಕೂಡ ಅಷ್ಟೇ ತುಂಬಾನೇ ಯೂಸ್ ಆಗುತ್ತೆ. ಬೇಬಿಗೂ ಕೂಡ ಯೂಸ್ ಆಗುತ್ತೆ, ನಮಗೂ ಕೂಡ ಯೂಸ್ ಆಗುತ್ತೆ. ಇದು 100% ವಾಟರ್ ಪ್ರೂಫ್. ತುಂಬಾನೇ ಚೆನ್ನಾಗಿದೆ ಇದು. ಇವಾಗ ಇದನ್ನ ನಾನು ತರಿಸ್ಕೊಂಡಿರೋದು. ನೋಡ್ತೀನಿ, ಇದನ್ನ ಯೂಸ್ ಮಾಡ್ತೀನಿ. ನನಗೂ ಇಷ್ಟ ಆಯ್ತು, ಅಡ್ಜಸ್ಟ್ ಆಯ್ತು ಅಂತಂದ್ರೆ ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂತಂದ್ರೆ ಸಪೋಸ್ ಏನಾದ್ರು ಚೇಂಜ್ ಮಾಡೋದಿದ್ರೆ ನಾನು ತಿಳಿಸ್ಕೊಡ್ತೀನಿ. ಬಟ್ ಇದು ತುಂಬಾನೇ ಚೆನ್ನಾಗಿದೆ ಅಂತ ರಿವ್ಯೂ ಇದೆ, ಅದಕ್ಕೋಸ್ಕರ ನಾನು ತರಿಸ್ಕೊಂಡೆ. ಇದು ಆಫರ್ ಅಲ್ಲಿ ಇತ್ತು, ಸೊ ಅದಕ್ಕೋಸ್ಕರ ಇದನ್ನ ನಾನು ತರಿಸ್ಕೊಂಡೆ. ಇದನ್ನ ನಾನು ಯೂಸ್ ಮಾಡ್ಬೋದು, ಬೇಬಿಗೂ ಕೂಡ ಯೂಸ್ ಮಾಡ್ಬೋದು. ಇದು ಒಂದು ಪ್ಯಾಕ್ನ ನಾನು ತಗೊಂಡಿದ್ದೀನಿ. ಬೇಕು ಅಂದ್ರೆ ಆಮೇಲೆ ತಗೊಳ್ಬೋದು ಅಂತ ಅಂದ್ಬಿಟ್ಟು. ಅದಾದ ನಂತರ ಇಲ್ಲಿ ಒಂದ್ ಸ್ವಲ್ಪ
ಏನು ಕಾಜಲ್ ಆಗಿರ್ಲಿ, ಮತ್ತೆ ಸ್ವಲ್ಪ ಹ್ಯಾಂಡ್ ಕ್ರೀಮ್ನ ನಾನು ತಗೊಂಡಿದ್ದೀನಿ. ಒಂದು ಇದು ಹಿಮಾಲಯದು ಕಾಜಲ್ ಬರುತ್ತಲ್ವ, ಇದನ್ನ ತಗೊಂಡಿದ್ದೀನಿ. ಯಾಕಂದ್ರೆ ಆ ಟೈಮಲ್ಲಿ ಹಣೆಗೆ ಇಟ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ 2 ಇದೆ ಇದರಲ್ಲಿ. ನಾನು ಕೂಡ ಯೂಸ್ ಮಾಡ್ಬೋದು, ಬೇಬಿಗೂ ಕೂಡ ಯೂಸ್ ಮಾಡ್ಬೋದು. ಇದು ಒಂದು ಪೌಡರ್ ಬಾಕ್ಸ್ ಖಾಲಿ ಇದೆ ಇದು. ಸೊ ಸುಮ್ಮನೆ ಇಟ್ಕೊಂಡಿದ್ದೀನಿ, ಇದ್ರಲ್ಲಿ ಏನೂ ಇಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀನಿ. ನೋಡೋಣ ಏನಕ್ಕಾದ್ರೂ ಯೂಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಮನೇಲೇನೆ ಇತ್ತು, ಅದಕ್ಕೋಸ್ಕರ ಸುಮ್ಮನೆ ತಗೊಂಡೆ. ಇದಿಷ್ಟು ಇದು ನನಗೆ ಬೇಕಾಗಿರುವಂತದ್ದು. ಅದಾದ ನಂತರ ಇವಾಗ ಬಟ್ಟೆಗಳಿಗೆ ಬಂದ್ರೆ, ಇಲ್ಲಿ ನಾನು ಒಂದು 4 ಫೀಡಿಂಗ್ ಬ್ರಾಗಳನ್ನ ನಾನು ತಗೊಂಡಿದ್ದೀನಿ. ಈ ಟೈಮಲ್ಲಿ ನಾರ್ಮಲ್ ಬ್ರಾಗಿಂತ ಫೀಡಿಂಗ್ ಬ್ರಾ ತುಂಬಾನೇ ಕಂಫರ್ಟಬಲ್, ಯಾವುದೇ ಡ್ರೆಸ್ಗಾದ್ರೂ ಅಷ್ಟೇನೆ. ಇದನ್ನ ಒಂದು 4 ತಗೊಂಡಿದ್ದೀನಿ. ಯಾಕಂತಂದ್ರೆ ನಾನು ಜಾಸ್ತಿ ದಿವಸ ಇರೋದಿಲ್ಲ, ಬೇಕು ಅಂತಂದ್ರೆ ಬೇಕಂದ್ರೆ ಮನೆಯಲ್ಲಿ ತಗೊಂಡು ಹೋಗ್ಬೋದಲ್ವಾ, ಸೊ ಅದರಿಂದ. ಅದಾದ ನಂತರ ಒಂದಷ್ಟು ಪ್ಯಾಂಟೀಸ್ ನಾನು ತಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇನೆ, ಎಲ್ಲ ಒಂದು 3 ಪೇರ್ 4 ಪೇರ್ ತಗೊಂಡಿದ್ದೀನಿ, ಜಾಸ್ತಿ ತಗೊಳಕ್ ಹೋಗಿಲ್ಲ. ಅದಾದ ನಂತರ ಸಾಕ್ಸ್ ಕೂಡ ಅಷ್ಟೇನೆ, ಒಂದು 3 ಪೇರ್ನ ನಾನು ತಗೊಂಡಿದ್ದೀನಿ. ಇದೇನ್ ಜಾಸ್ತಿ ಯೂಸ್ ಅಂತಂದ್ರೆ ಒಂದು 3 ಪೇರ್ ತಗೊಂಡ್ರೆ ಬೇಜಾನ್. ಇದು 3 ಡೇಸ್ಗೆ ಆರಾಮ್ಸೆ ಇದನ್ನ 3 ಪೇರ್ನ ಯೂಸ್ ಮಾಡ್ಕೊಬಹುದು. ಅದಾದ್ಮೇಲೆ ಇಲ್ಲಿ ಒಂದು 3 ಟವಲ್ನ ನಾನು ತಗೊಂಡಿದ್ದೀನಿ. ಇದು ಕೂಡ ಅಷ್ಟೇನೆ, ಟವಲ್ಸ್ ಬೇಕಾಗುತ್ತೆ. ಸೊ ಅದರಿಂದ ಒಂದು 3 ಟವಲ್ ತಗೊಂಡಿದ್ದೀನಿ, ಸಾಕು. ಬೇಕಂತಂದ್ರೆ ಮನೇಲಿ ಬಂದು ತಗೊಂಡು ಹೋಗ್ಬೋದು. ಅದಾದ ನಂತರ ನೆಕ್ಸ್ಟ್ ನಾನು ಒಂದು 3 ಪೇರ್ ಆಗುವಷ್ಟು ಮೆಟರ್ನರಿ ನೈಟೀಸ್ ನಾನು ತಗೊಂಡಿದ್ದೀನಿ. ನನ್ನ ಹತ್ರ ಮೆಟರ್ನರಿ ನೈಟೀಸ್ ಅಷ್ಟೇನೆ ಇರೋದು, ಬೇರೆ ತರ ನನ್ನ ಹತ್ರ ನೈಟಿಗಳು ಇಲ್ಲ. ನಿಮ್ಮ ಹತ್ರ ಏನಾದ್ರೂ ಬೇರೆ ತರ ನೈಟಿಗಳು ಅಂತಂದ್ರೆ ಪಾಲಿಸ್ಟರ್ ನೈಟಿಗಳು ಬರುತ್ತಲ್ವಾ, ಅದನ್ನ ನಿಮ್ಮ ಹತ್ರ ಏನಾದ್ರೂ ಇದ್ರೆ ನೀವು ಅದನ್ನ ತಗೊಂಡು ಹೋಗ್ಬೋದು. ನೋಡೋಣ, ನಮ್ಮ ಹಸ್ಬೆಂಡ್ಗೆ ಹೇಳಿದೀನಿ ತಗೊಂಡ್ ಬರ್ಲಿಕ್ಕೆ. ಅವ್ರೇನ ತಗೊಂಡ್ರೆ ಇದನ್ನ ಇಟ್ಟು ನಾನು ಅದನ್ನ ತಗೊಂಡು ಹೋಗ್ತೀನಿ. ಯಾಕಂದ್ರೆ ಇದು ಪ್ಯೂರ್ ಕಾಟನ್ ಆಗಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಬ್ಲೀಡಿಂಗ್ ಏನಾದ್ರು ಆ ತರ ಲೀಕ್ ಆಗೋ ಚಾನ್ಸಸ್ ಇದ್ರೆ ಇದು ಬೇಗ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಮತ್ತೆ ವಾಶ್ ಮಾಡಿದ್ರೆ ಸ್ವಲ್ಪ ಹೋಗೋದು ಕಷ್ಟ ಅಂತ ಅಂದ್ಬಿಟ್ಟು ನಾನು ಸದ್ಯಕ್ಕೆ ಇದನ್ನ ತಗೊಂಡಿದ್ದೀನಿ. ನಮ್ಮ ಹೋಗೋ ಅಷ್ಟರಲ್ಲಿ, ಹಾಸ್ಪಿಟಲ್ಗೆ ಹೋಗೋ ಅಷ್ಟರಲ್ಲಿ ಏನಾದ್ರೂ ಅವರು ತಗೊಂಡ್ ಬಂದ್ರೆ ನಾನು ಆ ಒಂದು 3 ಪೇರ್ ನೈಟಿಗಳನ್ನ ನಾನು ತಗೊಂಡಿರ್ತೀನಿ. ನಿಮ್ಮ ಹತ್ರ ಯಾವ್ದು ಅವೈಲಬಲ್ ಇದೆ ಅಟ್ ಪ್ರೆಸೆಂಟ್ ಅದನ್ನ ತಗೊಂಡ್ರೆ ಸಾಕಾಗುತ್ತೆ. ನಾನು ಒಂದು 3 ಪೇರ್ ತಗೊಂಡಿದ್ದೀನಿ. ಮತ್ತೆ ಒಂದೇ ಒಂದು ಸ್ವೆಟರ್ನ ತಗೊಂಡಿದ್ದೀನಿ. ಯಾಕಂದ್ರೆ ಇವಾಗ ತುಂಬಾನೇ ಸಮ್ಮರ್ ಇರೋದ್ರಿಂದ ನೈಟಿನೂ ಕೂಡ ಹೆವಿ ಶೆಕೆ ಅನಿಸ್ತಾ ಇರುತ್ತೆ. ಇರ್ಲಿ ಅಂತ ಅಂದ್ಬಿಟ್ಟು ಒಂದೇ ಒಂದು ನೈಟಿನ ನಾನು ತಗೊಂಡಿದ್ದೀನಿ. ಸಾರಿ, ಏನೋ ಸ್ವೆಟರ್ನ ನಾನು ತಗೊಂಡಿದ್ದೀನಿ. ಇದು ಇಷ್ಟೇ ನನ್ನ ಒಂದು ಬ್ಯಾಗ್ ಅಲ್ಲಿ ನಾನು ತಗೊಂಡಿರೋದು ನನಗೆ ಅಂತ ಅಂದ್ಬಿಟ್ಟು. ಅದಾದ ನಂತರ ಸ್ವಲ್ಪ ನೀರ್ ಬಾಟಲ್ಸ್ಗಳನ್ನ ತಗೋಬೇಕಾಗತ್ತೆ. ಅದು ಹೋಗ್ಬೇಕಾದ್ರೆ ಇಟ್ಟಿದ್ದೀನಿ. ಅದನ್ನ ಅಂದ್ರೆ ಬಿಸಿನೀರು ಹಾಕೊಳ್ಳೋದಿಕ್ಕೆ ಫ್ಲಾಕ್ಸ್ ಬರುತ್ತಲ್ಲ, ಫ್ಲಾಕ್ಸ್ ಅದನ್ನ ತಗೊಬೇಕು. ಮತ್ತೆ ನಾರ್ಮಲ್ ಆಗಿ ಒಂದು ಬಾಟಲ್, ಮತ್ತೆ 1-2 ಪ್ಲೇಟ್ ಅಥವಾ 1-2 ಟೀ ಕಾಫಿ ಏನಾದ್ರು ತಗೊಳಕ್ಕೆ ಕಪ್ನ ತಗೊಂಡ್ರೆ ಸಾಕಾಗುತ್ತೆ. ಇದಿಷ್ಟು. ಮತ್ತೆ ಅದಾದ ನಂತರ ಕಂಪಲ್ಸರಿ ಇದನ್ನ ತಗೋಬೇಕು, ಫೈಲ್ಸ್ಗಳನ್ನ ನಾವು ತಗೋಬೇಕಾಗತ್ತೆ. ಯಾಕಂದ್ರೆ ಹೋದ ತಕ್ಷಣ ನಮ್ಮ ಒಂದು ಫೈಲ್ಸ್ ನ ಫುಲ್ ಅವ್ರಿಗೆ ಕೊಡ್ಬೇಕಾಗತ್ತೆ. ನಮ್ದು A to Z ಡೀಟೇಲ್ಸ್ ಏನೇನಿದೆ, ಮತ್ತೆ ಸ್ವಲ್ಪ ಆಧಾರ್ ಕಾರ್ಡ್ ಆಗಿರ್ಲಿ, ಪಾಸ್ಬುಕ್, ಈ ತರ ಪ್ರತಿಯೊಂದು ನಮ್ದೇನೇನಿದೆ ಡೀಟೇಲ್ಸ್ ಅದ್ರ ಜೊತೆಗೆ ನಾವು ಫಸ್ಟ್ ಮಂತ್ ಇಂದ ನಾವು 9 ಮಂತ್ ತನಕ ನಾವು ಚೆಕ್ಅಪ್ ಮಾಡಿಸ್ಕೊಂಡಿರ್ತೇವಲ್ಲ, ಆ ಒಂದು ಫೈಲು, ಇದೆರಡನ್ನೂ ಕೂಡ ನಾವು ಅವ್ರಿಗೆ ಕೊಡ್ಬೇಕಾಗುತ್ತೆ. ಅದಾದ ನಂತರ ಸಪೋಸ್ ಏನಾದ್ರು ನೀವು ಅಲ್ಲಿ ಇನ್ಶೂರೆನ್ಸ್ ಏನಾದ್ರು ಮಾಡಿಸ್ಕೊಂಡಿದ್ರೆ, ಅಥವಾ ಏನಾದ್ರೂ ಹಾಸ್ಪಿಟಲ್ ಅಲ್ಲಿ ರೂಮ್ ಏನಾದ್ರು ಬುಕ್ ಮಾಡಿ ನೀವು ಕನ್ಫರ್ಮ್ ಮಾಡಿದ್ರೆ ಅದ್ರದ್ದು ಒಂದು ಬಿಲ್ ಏನಾಗಿರುತ್ತೆ ನೋಡಿ, ಅದನ್ನು ಕೂಡ ನೀವು ಕಂಪಲ್ಸರಿ ತಗೊಂಡು ಹೋಗ್ಬೇಕಾಗಿರುತ್ತೆ. ಆ ಬಿಲ್ಗೆ ಯಾವ ನಂಬರ್ನ ನೀವು ಅಟ್ಯಾಚ್ ಮಾಡಿರ್ತೀರಾ ಆ ನಂಬರ್ನ ಹೇಳಿದ್ರೆ ಸಾಕಾಗುತ್ತೆ. ಇವಾಗ ನಾನು ಕೂಡ ಅಷ್ಟೇನೆ, ನನ್ನ ಒಂದು ಡೆಲಿವರಿ ಮಾಡುವಂತ ಹಾಸ್ಪಿಟಲ್ ನಾನು ಬುಕ್ ಮಾಡ್ಕೊಂಡಿರೋದ್ರಿಂದ ಇವಾಗ ಅದನ್ನು ಕೂಡ ನಾನು ಹೋದ್ಮೇಲೆ ನಾನು ತೋರಿಸ್ಬೇಕಾಗಿರುತ್ತೆ. ತೋರ್ಸಿದ್ರೆ ಆಮೇಲೆ ನೆಕ್ಸ್ಟ್ ನಮ್ಗೆ ವಾರ್ಡ್ ಎಲ್ಲ ನಾವು ಬುಕ್ ಮಾಡ್ಬಿಟ್ಟು ಬಂದ್ಬಿಟ್ಟಿದೀವಿ, ರೂಮ್ಸ್ ಎಲ್ಲ ಬುಕ್ ಮಾಡಿದ್ದೀವಿ, ಆ ರೂಮ್ಗೆ ನಾವು ಶಿಫ್ಟ್ ಆಗ್ಬೋದು. ಅದ್ರದ್ದು ಒಂದು ಡೀಟೇಲ್ಸ್ ಕೂಡ ನಾವು ಕೊಡ್ಬೇಕಾಗತ್ತೆ. ಅದನ್ನ ಹೋಗ್ಬೇಕಾದ್ರೆ ತಗೊಳ್ಳೋದು
ಒಳ್ಳೇದು. ಇವಾಗಲೇ ತೆಗೆದಿಟ್ಕೊಂಡ್ಬಿಟ್ರೆ ಮತ್ತೆ, ಯಾಕಂದ್ರೆ ಚೆಕಪ್ಗೆ ಹೋಗೋದು ಬರೋದು ಮಾಡ್ತಾ ಇರ್ತೀವಲ್ವ, ಇವಾಗ ಪದೇ ಪದೇ ಬ್ಯಾಗಿನ ತೆಗೆಯೋದು ತಗೊಳ್ಳೋದು ಈ ತರ ಮಾಡೋದಕ್ಕಿಂತ ಒಂದ್ ಸೈಡಲ್ಲಿ ಇಟ್ಬಿಟ್ಟು ಆಮೇಲೆ ನಿಮ್ಮ ಅಮ್ಮ ಆಗಿರ್ಲಿ ಅಥವಾ ನಿಮ್ಮ ಅತ್ತೆ ಆಗಿರ್ಲಿ ಅಥವಾ ನಿಮ್ಮ ಹಸ್ಬೆಂಡ್ಗಾಗಿರ್ಲಿ ಅವರುಗಳಿಗೆ ನೀವು ಇದನ್ನ ಹೇಳ್ಬೇಕಾಗಿರತ್ತೆ. ಏನಂತ, ಇಲ್ಲಿ ಈ ತರ ಡೀಟೇಲ್ಸ್ಗಳೆಲ್ಲ ಇಲ್ಲಿದೆ, ನಾನು ನೋಡಕ್ಕಾಗಿಲ್ಲ ಅಂತಂದ್ರೆ ನೀವು ತಗೊಡಿ ಅಂತ ಅಂದ್ಬಿಟ್ಟು ಅವರು ಆರಾಮ್ಸೆ ತಗೊಡ್ತಾರೆ. ಯಾಕಂದ್ರೆ ಅವರು ಕೂಡ ಗಾಬರಿಯಲ್ಲಿ ಇರ್ತಾರೆ ಅಲ್ವಾ. ಸೊ ಅದರಿಂದ ಅದಾದ ನಂತರ ಇವಾಗ ನಾನು ಬೇಬಿಗೆ ಏನೇನು ತಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಬೇಬಿಗೆ ಮೊದಲಿಗೆ ಒಂದು 3 ಟವಲ್ನ ತಗೊಂಡಿದ್ದೀನಿ. ಬೇಬಿ ಊಟದ ತಕ್ಷಣನೇ ರ್ಯಾಪ್ ಮಾಡ್ಲಿಕ್ಕೆ ಅಂದ್ಬಿಟ್ಟು ವೈಟ್ ಕಲರ್ ಟವಲ್ ಕೇಳ್ತಾರಂತೆ. ಸೊ ಅದರಿಂದ ನಾನು ಒಂದು 3 ಪೇರ್ ಆಗುವಷ್ಟು ವೈಟ್ ಟವಲ್ನ ನಾನು ತಗೊಂಡಿದ್ದೀನಿ. ಆಲ್ರೆಡಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿರೋದೇನೆ, ಇಟ್ಬಿಟ್ಟು ಇವಾಗ ತೋರಿಸ್ಬೇಕಲ್ಲ. ಸೊ ಅದರಿಂದ ನಾನು ಮತ್ತೆ ಎಲ್ಲ ಅನ್ಬಾಕ್ಸ್ ಮಾಡಿದೆ. ಒಂದು 3 ಪೇರ್ ಆಗುವಷ್ಟು ತಗೊಂಡಿದ್ದೀನಿ. ಅದಾದ ನಂತರ ಸಾಫ್ಟ್ ಆಗಿರೋದು ಒಂದು 4 ಬಟ್ಟೆಗಳನ್ನ ತಗೊಂಡಿದ್ದೀನಿ. ಏನಕ್ಕಾದ್ರೂ ಮುಖ ಎಲ್ಲ ಒರೆಸ್ಲಿಕ್ಕೆ ಅಂದ್ಬಿಟ್ಟು. ಇದೆಲ್ಲ ಕೂಡ ಯಾವುದು ಹೊಸದಲ್ಲ, ಇದೆಲ್ಲ ಸಾಫ್ಟ್ ಆಗಿರೋ ಕಾಟನ್ ಬಟ್ಟೆಗಳನ್ನ ಕಟ್ ಮಾಡಿ ಇಟ್ಟಿರುವಂತದ್ದು. ಯಾಕಂದ್ರೆ ನಮ್ಮ ಕಡೆ ಹಿಂಗೇನೆ ಮಾಡೋದು, ಯಾವ್ದು ಹೊಸದು ಹುಟ್ಟಿದ ತಕ್ಷಣ ಯಾವುದು ಹೊಸದನ್ನ ನಾವು ಯೂಸ್ ಮಾಡೋದಿಲ್ಲ. ಅದರಿಂದ ತುಂಬಾ ಜನ ಇದನ್ನೇ ಮಾಡೋದು ನನಗೆ ಗೊತ್ತಿರೋ ಪ್ರಕಾರ. ಅದಾದ ನಂತರ ಒಂದು 4 ಪಾಪು ಕೆಳಗಡೆ ಹಾಸ್ಲಿಕ್ಕೆ ಅಂತ ಅಂದ್ಬಿಟ್ಟು ಬಟ್ಟೆಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದು ಅಷ್ಟೇ ಪ್ಯೂರ್ ಕಾಟನ್, ತುಂಬಾ ಸಾಫ್ಟ್ ಆಗಿರುತ್ತೆ ನೋಡಿ. ಯೂಸ್ ಮಾಡಿ ಸಾಫ್ಟ್ ಆಗಿಬಿಟ್ಟಿರ್ತವೆ ಅಂತ ಬಟ್ಟೆಗಳನ್ನ ತಗೋಬೇಕು. ಹೊಸ ಕಾಟನ್ ಬಟ್ಟೆಗಳನ್ನ ತಗೊಂಡು ಕಟ್ ಮಾಡಿ ಇಟ್ಕೊಂಡ್ರೆ ಅದು ಆಗೋದಿಲ್ಲ. ಇಲ್ಲಾಂತಂದ್ರೆ ತಗೊಳಕ್ಕಾಗಿಲ್ಲ ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ಹೊಸದಾಗೆ ಕೂಡ ಬೈ ಮಾಡ್ತಾರೆ. ಬೇಬಿ ರ್ಯಾಪ್ ಕವರ್ಗಳು, ಟವಲ್ಸ್ಗಳು, ಬೇಬಿ ಕವರ್, ಬೇಬಿಗೆ ಅಂತಾನೆ ಟವಲ್ಸ್ಗಳು, ಮತ್ತೆ ನ್ಯಾಪ್ಕಿನ್ಸ್ಗಳು, ಈ ತರ ತುಂಬಾನೇ ಬಂದಿದೆ. ಮತ್ತೆ ಲಂಗೋಟ್ಗಳು, ಈ ತರದೆಲ್ಲ ಬಂದಿದೆ. ನಾವು ಅದನ್ನೆಲ್ಲ ನಾನು ತಗೊಳಕ್ ಹೋಗಿಲ್ಲ, ಯಾವಾಗ ಸದ್ಯಕ್ಕೆ ತಗೊಂಡಿಲ್ಲ. ನೆಕ್ಸ್ಟ್ ಬೇಬಿ ಆದ ನಂತರ ಮನೆಗೆ ಯಾವಾಗ ಬರ್ತೀನಿ ಅವಾಗ ನಾನು ಅದನ್ನೆಲ್ಲ ಆರ್ಡರ್ ಮಾಡ್ಕೊಬೇಕು. ಇದು ಕೂಡ ಅಷ್ಟೇ ಒಂದು 4 ಏನು ಚಿಕ್ಕ ಟವಲ್ ತರ ಕಟ್ ಮಾಡಿ ಇಟ್ಕೊಂಡಿರೋದು. ಇದು ಕೂಡ ಅಷ್ಟೇ ತುಂಬಾನೇ ಸಾಫ್ಟ್ ಆಗಿರೋ ತರದ್ದು ಕಾಟನ್ದು. ಇದನ್ನು ಕೂಡ ಅಷ್ಟೇ ಏನಕ್ಕಾದ್ರೂ ಯೂಸ್ ಆಗುತ್ತೆ ಬೇಬಿಗೆ ಅಂತ ಅಂದ್ಬಿಟ್ಟು ತಗೊಂಡಿರೋದು. ಬಟ್ಟೆಗಳನ್ನು ಕೂಡ ತಗೊಂಡಿದ್ದೀನಿ. ಯಾಕಂದ್ರೆ ನಮ್ಮ ರಿಲೇಟಿವ್ಸ್ ಅಲ್ಲಿ ಯಾರಿರ್ತಾರೆ ಅವ್ರಿಗೆ ಬೇಬಿ ಆಗಿರುತ್ತಲ್ವಾ, ಅಂತವ್ರ ಹತ್ರ ಒಂದ್ 4-5 ಜೊತೆ ಬಟ್ಟೆನ ಇಸ್ಕೊಂಡು ಅದನ್ನ ವಾಶ್ ಮಾಡಿ ಡೆಟಾಲ್ ಅಲ್ಲಿ ಎತ್ತಿ ಇಕ್ಬೇಕು. ಅದನ್ನ ನಾವು ನಮ್ಮ ಮನೇಲಿ ಇಟ್ಕೊಳ್ಳೋದಿಲ್ಲ, ಇಲ್ಲ ಪಕ್ಕದ ಮನೇಲಾಗಿರ್ಲಿ, ಇಲ್ಲಾಂದ್ರೆ ಅಮ್ಮಂದ್ರ ಮನೆಗಳಾಗಿರ್ಲಿ, ಅಲ್ಲಿ ಇಟ್ಟು ವಾಶ್ ಮಾಡಿಸಿ ಅಲ್ಲಿ ಒಂದು ನೀಟಾಗಿ ಡೆಟಾಲ್ ಹಾಕಿ ವಾಶ್ ಮಾಡಿ ಒಂದು ಕವರ್ ಅಲ್ಲಿ ಎತ್ತಿ ಇಕ್ಕಿರ್ತೀವಿ. ಬೇಬಿ ಆದ್ಮೇಲೆ ಹೋಗ್ಬಿಟ್ಟು ತಗೊಂಡು ಹಾಕೋದು. ಆ ತರ ನಮ್ಮ ಮನೇಲೂ ಕೂಡ ಹಂಗೇನೆ. ನಮ್ಮಮ್ಮನ ಮನೇಲಿ ಇಟ್ಟಿದ್ದೀನಿ ಅದನ್ನ, ಯಾಕಂದ್ರೆ ನಮ್ಮಮ್ಮನ ಮನೆ ಪಕ್ಕದಲ್ಲೇ ಇರೋದ್ರಿಂದ ಬೇಬಿ ಆದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ತಗೊಂಡು ಬರೋದು ಅಂತ ಅಂದ್ಬಿಟ್ಟು ಒಂದು 4-5 ಜೊತೆ ಬಟ್ಟೆಗಳು ನಾರ್ಮಲ್ ಆಗಿ ಚಿಕ್ಕ ನ್ಯೂ ಬಾರ್ನ್ ಬೇಬಿಗಳಿಗೆ ಯಾವ ತರ ಯೂಸ್ ಮಾಡ್ತಾರೆ ಅದು, ಒಂದ್ ಸ್ವಲ್ಪ ಟವಲ್ಸ್ಗಳು, ಈ ತರದ್ದು ಸಣ್ಣ ಪುಟ್ಟ ಬಟ್ಟೆಗಳನ್ನ ತೊಳೆದು ಇಟ್ಟಿದ್ದಾರೆ. ಅದನ್ನ ಆವಾಗ ತಗೊಂಡ್ರಾಯ್ತು. ಇದೆಲ್ಲ ನಮ್ಮ ಪಾಪುಗೆ ಲಂಗೋಟ್ ತರ ಮಾಡ್ಬಿಟ್ಟು ಹಾಕೋಕೆ ಅಂದ್ಬಿಟ್ಟು. ಇದು ಕೂಡ ಅಷ್ಟೇನೆ, ಇದು ಕೂಡ ಲಂಗೋಟ್ ತರ ಕಟ್ಲಿಕ್ಕೆ ಅಂತ ಅಂದ್ಬಿಟ್ಟು ಈ ತರ ತಗೊಂಡಿರೋದು. ಸ್ಟಾರ್ಟಿಂಗ್ ಯಾವಾಗ್ಲೂ ಅಷ್ಟೇನೆ ನ್ಯೂ ಬಾರ್ನ್ ಬೇಬಿಗಳಿಗೆ ಈ ಪ್ಯಾಂಪರ್ಸ್ ಗಳನ್ನ ನಾವು ಯೂಸ್ ಮಾಡೋದ್ರಿಂದ ಕೆಲವೊಬ್ಬರಿಗೆ ಇನ್ಫೆಕ್ಷನ್ ಆಗುತ್ತೆ, ಕೆಲವು ಪಾಪುಗಳಿಗೆ ಇನ್ಫೆಕ್ಷನ್ ಆಗೋದಿಲ್ಲ. ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ದಿವಸ ನಮ್ ಕಡೆ ಲಂಗೋಟ್ಗಳನ್ನ ಯೂಸ್ ಮಾಡೋದಿಲ್ಲ. ಸಾಧಾರಣವಾಗಿ ಹಳ್ಳಿ ಕಡೆ ಎಲ್ಲ ಏನ್ ಮಾಡ್ತಾರೆ, ತುಂಬಾ ತಿಂಗಳುಗಳ ಕಾಲ ಲಂಗೋಟ್ಗಳನ್ನ ಪ್ಯಾಂಪರ್ಸ್ಗಳನ್ನ ಯೂಸ್ ಮಾಡ್ತಾನೆ ಇರ್ಲಿಲ್ಲ. ಅವಾಗೆಲ್ಲ ನಮ್ಮ ಆಂಟಿರು ಅವರೆಲ್ಲ ಈ ತರ ಒಂದು ಬಟ್ಟೆಗಳನ್ನ ಕಟ್ ಮಾಡ್ಕೊಂಡು ಪಾಪುಗೆ ಹಾಕ್ತಾ ಇದ್ರು, ಲಂಗೋಟ್ ತರ ಮಾಡ್ಕೊಂತ ಇದ್ರು. ಇವಾಗ ಲಂಗೋಟು ಕೂಡ ಬಂದ್ಬಿಟ್ಟಿದೆ. ನಾರ್ಮಲ್ ಆಗಿ ಇವಾಗೆ ಮಾಡ್ತಾರಲ್ವಾ ಮಿಷಿನ್ ಅಲ್ಲಿ, ಅದ್ರಲ್ಲಿ ನಾವು ಲಂಗೋಟ್ಗಳನ್ನ ಮಾಡಿಸ್ಕೊಬಹುದು. ಈ ತರ ಬಟ್ಟೆಗಳನ್ನು ಕೂಡ ನಾವು ಲಂಗೋಟ್ ತರ ಮಾಡಿಸ್ಕೊಬಹುದು. ಇಲ್ಲ ಅಂತಂದ್ರೆ ನಾವು ಇದೇ ತರ ಕಟ್ ಮಾಡಿ ಇಟ್ಕೊಬಹುದು. ಸ್ಕ್ವಯರ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ಇದನ್ನು ಕೂಡ ಲಂಗೋಟ್ ತರನೇ ನಾವು ಹಾಕ್ಬೋದು. ಆಕ್ಚುಲಿ ಹೇಳ್ಬೇಕಂದ್ರೆ ಇದೇನೆ ಕಂಫರ್ಟಬಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೆಲವೊಂದು ಮನೆಗಳಲ್ಲಿ ಏನ್ ಮಾಡ್ತಾರೆ, ಇದನ್ನೆಲ್ಲ ವಾಶ್ ಮಾಡೋದಕ್ಕೆ ನಮ್ಗೆ ಯಾರು ಇರೋದಿಲ್ಲ. ಸೊ ಅದರಿಂದ ಇವಾಗ ನಮ್ಮ ಮನೇಲಿ ಅಂದ್ರೆ ನಮ್ಮ ಅಮ್ಮ ಇದ್ದಾರೆ, ಅವರು ವಾಶ್ ಮಾಡ್ಕೊಡ್ತಾರೆ.
ಸೊ ಯಾರು ಇಲ್ಲ, ಏನು ಹೆಲ್ಪ್ ಇಲ್ಲ ಅಂತಂದವಾಗ ಈ ತರ ಬಟ್ಟೆಗಳನ್ನ ನಾವು ಯೂಸ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಇದೆಲ್ಲ ಯೂಸ್ ಅಂಡ್ ಥ್ರೋ ಮಾಡಕ್ ಆಗೋದಿಲ್ಲ. ವಾಶ್ ಮಾಡಿ ಮತ್ತೆ ಒಣಗಿಸಿ ನಾವು ರೀಯೂಸ್ ಮಾಡುವಂಥದ್ದು. ಕಾಟನ್ ಬಟ್ಟೆ ಆಗಿರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ, ರೀಯೂಸ್ ಮಾಡ್ತಾ ಇರ್ತೀವಲ್ವಾ. ಇವಾಗ ಪ್ಯಾಂಪರ್ಸ್ ಅಂದ್ರೆ ಒಂದ್ಸಲ ಹಾಕಿ ಮತ್ತೆ ಬಿಸಾಕ್ಬಿಡ್ತಾ ಇರ್ತೀವಿ. ಸೊ ಅದನ್ನು ಕೂಡ ನಾನು ಪ್ಯಾಂಪರ್ಸ್ ಕೂಡ ನಾನು ಬೈ ಮಾಡಿಲ್ಲ, ಇನ್ನು ಬೈ ಮಾಡಬೇಕು. ಮತ್ತೆ ಬೇಬಿಗೆ ಬೆಡ್ ಆಗಿರ್ಲಿ, ಬೇಬಿ ಬೆಡ್ ಕವರು, ಈ ತರದ್ದೇನು ನಾನು ತಗೊಳಕ್ ಹೋಗಿಲ್ಲ. ಯಾಕಂತಂದ್ರೆ ನನಗೆ ಹಾಸ್ಪಿಟಲ್ ಅಲ್ಲೇನೆ ಇದೆಲ್ಲ ಒಂದು ಇದೆ ಪ್ಯಾಕೇಜ್ ಅಲ್ಲ, ಹಾಸ್ಪಿಟಲ್ ಅಲ್ಲೇ ಇದೆ ಅದು. ಸೊ ಅಲ್ಲೇ ನಾವು ಬೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ತಗೊಳಕ್ಕೆ ಹೋಗಿಲ್ಲ. ನಮ್ಮ ಮನೆಯಲ್ಲಿ ಪಾಪು ಬಿಡೋಕ್ಕಿಂತ ಮುಂಚೆ ಮನೆ ಒಳಗಡೆ ನಾವು ಏನನ್ನು ಪಾಪುಗಿಂತ ಹೊಸದಾಗಿ ಏನನ್ನು ಬೈ ಮಾಡೋದಿಲ್ಲ, ಅದರಿಂದ ನಾನು ಬೈ ಮಾಡಿಲ್ಲ. ಇಲ್ಲ ಅಂತಂದ್ರೆ ಆಲ್ರೆಡಿ ನಾನೆಲ್ಲ ಬೈ ಮಾಡಿ ತಗೊಂಡು ಇಟ್ಕೊಂಡ್ಬಿಡ್ತಾ ಇದ್ದೆ. ಅದೆಲ್ಲ ಅಲ್ಲೇ ಸಿಗುತ್ತಲ್ವ, ಸೊ ಅಲ್ಲೇ ತಗೊಳ್ಳೋಣ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೀನಿ. ಮತ್ತೆ ಇನ್ನೇನು ಅಷ್ಟೊಂದಾಗಿ ನಮ್ಗೆ ಉಡೋ ಮಕ್ಕಳುಗಳಿಗೆ ನಾವು ಅಷ್ಟೊಂದಾಗಿ ಇನ್ನೇನು ಯೂಸ್ ಮಾಡೋದಿಲ್ಲ. ಮನೆಗೆ ಬಂದ ಮೇಲೇನೆ ಬೇಬಿಗೆ ಪ್ರೊಟೆಕ್ಷನ್, ಬೆಡ್ ಪ್ರೊಟೆಕ್ಷನ್ ಆಗಿರ್ಲಿ ಅದನ್ನ ತಗೊಂಡಿದ್ದೀನಿ ಅಷ್ಟೇ. ಅದು ಮತ್ತೆ ಬಟ್ಟೆಗಳು ಅಂತ ಏನು ಮಕ್ಕಳಿಗೆ ಮಾಮೂಲಿ ಲಂಗೋಟ ಹಾಕ್ತಾರೆ, ಅದು ಬಿಟ್ರೆ ಪ್ಯಾಂಪರ್ಸ್ ಹಾಕ್ತಾರೆ, ಅದು ಬಿಟ್ರೆ ಇಲ್ಲಾಂದ್ರೆ ಕಾಟನ್ ಬಟ್ಟೆಗಳನ್ನ ಹಾಕ್ತಾರೆ ಸ್ಲೀವ್ಲೆಸ್ದು, ಇಲ್ಲಿ ಟೈ ಮಾಡೋ ತರದ್ದು. ಅದು ಬಿಟ್ರೆ ಬೇಬಿ ಬೆಡ್ ಅದಷ್ಟೇನೆ ಬೇಬಿಗೆ ಬೇಕಾಗಿರೋದು. ವೈಪ್ಸ್ ಎಲ್ಲ ನಾರ್ಮಲ್ ಆಗಿದೆ ಅಲ್ವಾ. ಇವಾಗ ಏನೋ ಮಕ್ಳುಗಳಿಗೆ ಹಣೆಗೂ ಕೂಡ ಏನೋ ಇದು ಕಾಜಲ್ ಹಾಕ್ಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು ಅಂತ ಅಂತಾರೆ. ಡಾಕ್ಟರ್ ಸಜೆಷನ್ ಕೊಡ್ತಾರೆ ನಾವು ಯಾವ ಬ್ರ್ಯಾಂಡ್ನ ನಾವು ಯೂಸ್ ಮಾಡ್ಬೋದು. ನಮ್ಮ ಬೇಬಿನ ನೋಡ್ಬಿಟ್ಟು ಅವರು ಯಾವ್ದು ಚೆನ್ನಾಗಿದೆ ಅದನ್ನ ಸಜೆಷನ್ ಕೊಡ್ತಾರೆ. ಸೊ ಅದ್ರ ಪ್ರಕಾರ ನಾನು ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ನಾನೇನು ತಗೊಳಕ್ ಹೋಗಿಲ್ಲ. ಯಾಕಂದ್ರೆ ನಾವೇ ಒಂದು ತಗೊಳ್ಳೋದು ಮತ್ತೆ ಡಾಕ್ಟರ್ ಒಂದು ಹೇಳಿದಾಗ ಸುಮ್ಮನೆ ಇದು ವೇಸ್ಟ್ ಆಗ್ಬಿಡುತ್ತೆ. ಸೊ ಅದರಿಂದ ನಾನು ತಗೊಳಕ್ ಹೋಗಿಲ್ಲ. ಡಾಕ್ಟರ್ನ ನಾನು ಕೇಳ್ಕೊಂಡು ಯಾವ ಬ್ರ್ಯಾಂಡ್ನ ನಾನು ಯೂಸ್ ಮಾಡ್ಬೋದು, ಬೇಬಿಗೆ ಲೋಷನ್ ಆಗಿರ್ಲಿ ಅಥವಾ ಬೇರೆ ಇನ್ನೊಂದು ಆಯಿಲ್ ಆಗಿರ್ಲಿ, ಬೇರೆ ತರ ಏನೇ ಒಂದು ಪ್ರಾಡಕ್ಟ್ ಇದ್ರು ಡಾಕ್ಟರ್ ಸಜೆಷನ್ ಮೇಲೆ ನಾವು ಹುಟ್ಟಿದ ತಕ್ಷಣ ನಾವು ಏನೋ ಹಾಕಕ್ ಹೋಗೋದಿಲ್ಲ ಅಲ್ವಾ. ಸೊ ಅದರಿಂದ ಅದ್ರ ಅವಶ್ಯಕತೆ ಇರೋದಿಲ್ಲ. ಸೊ ಅದರಿಂದ ಒಟ್ಟಿಗೆ ಡಾಕ್ಟರ್ನ ಕೇಳ್ಕೊಂಡು ಯಾವ್ದು ಚೆನ್ನಾಗಿದೆ, ಯಾವ್ದು ಬೆಸ್ಟ್, ನನ್ನ ಬೇಬಿ ಯಾವ್ದು ಸೂಟ್ ಆಗುತ್ತೆ ಅದನ್ನ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಯಾವ್ದನ್ನು ತಗೊಳಕ್ಕೆ ಹೋಗಿಲ್ಲ. ಅವ್ರು ಯಾವ್ದು ಹೇಳ್ತಾರೆ ಅದು ಅಲ್ಲ ಪಕ್ಕದಲ್ಲೇನೆ ಒಳಗಡೆನೆ ಹಾಸ್ಪಿಟಲ್, ಡೆಲಿವರಿ ಹಾಸ್ಪಿಟಲ್ ಒಳಗಡೆನೆ ಮೆಡಿಕಲ್ ಇದೆ. ಸೊ ಅಲ್ಲಿ ಎಲ್ಲ ಸಿಗುತ್ತೆ, ಪ್ರತಿಯೊಂದೂ ಸಿಗುತ್ತೆ ಅಲ್ಲೇನೆ. ಸೊ ಅಲ್ಲೇನೆ ನಾನು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಇದನ್ನ ಯಾವ ತರ ಹಾಕೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಇವಾಗ ಈ ತರ ಬಟ್ಟೆ ಕಟ್ಬಿಟ್ಟು ಯಾವ ತರ ಹಾಕ್ತಾರಪ್ಪ ಇವ್ರು ಅಂತಾನು ಕೆಲವೊಬ್ರು ಅನ್ಕೋಬಹುದು. ಆದ್ರಿಂದ ಈ ತರ ಒಂದು 4 ಭಾಗ ಮಾಡ್ಕೊಂಡು ಇದನ್ನ ಈ ತರ ಹಾಕಿ ಲಂಗೋಡ್ ತರ ಇಲ್ಲಿ ಈ ತರ ಕಟ್ಬೋದು ನಾರ್ಮಲ್ ಆಗಿ. ತುಂಬಾ ಜನ ಗೊತ್ತಿರುತ್ತೆ, ಈ ತರ ಹಳ್ಳಿಗಳಲ್ಲಿ ಇರೋರು ಗೊತ್ತಿರುತ್ತೆ. ಇದು ನಾರ್ಮಲ್ ಆಗಿ ಇಲ್ಲಿ ಸೊಂಟ ಬರುತ್ತೆ, ಇಲ್ಲಿ 2 ಕಾಲು ಬರುತ್ತೆ. ಈ ತರ ಯೂಸ್ ಮಾಡ್ಕೋಬಹುದು. ನೀವು ಇದೇ ತರನ ಈ ತರ ಬಟ್ಟೆಗಳನ್ನ ಯೂಸ್ ಮಾಡ್ತೀರಾ ಏನು ಅಂತ ಕಾಮೆಂಟ್ ಮಾಡಿ. ಸದ್ಯಕ್ಕೆ ನಾನು ಇಲ್ಲಿ ಒಂದಿಷ್ಟು ತಗೊಂಡಿದ್ದೀನಿ ಅಷ್ಟೇನೆ. ಬ್ಯಾಗ್ ಅಲ್ಲಿ ಇನ್ನೂ ಇಷ್ಟು ಒಂದು ಫುಲ್ ಲೈನ್ ನಾನು ಇದೇ ತರ ಬಟ್ಟೆಗಳನ್ನ ಹಾಕೊಂಡಿದ್ದೀನಿ. ಯಾಕಂದ್ರೆ ಎಷ್ಟಿದ್ರು ಈ ಬಟ್ಟೆಗಳಂತೂ ಸಾಲೋದೇ ಇಲ್ಲ. ಮನೆಗೆ ಬಂದ್ಮೇಲೆ ಇನ್ನೂ ಸ್ವಲ್ಪ ಕಟ್ ಮಾಡಿ ಇಡ್ಬೇಕಾಗುತ್ತೆ. ಯಾಕಂದ್ರೆ ಒಂದೊಂದು ಮಂತ್ಗೂ ಸೈಜ್ ಚೇಂಜ್ ಆಗ್ತಾ ಬರ್ತಲ್ವಾ. ಸೊ ಒಂದೇ ಸಲ ನಾವು ಕಟ್ ಮಾಡಿ ಇಟ್ಕೊಳಕ್ಕೂ ಕಷ್ಟ ಆಗುತ್ತೆ. ನ್ಯೂ ಬಾರ್ನ್ ಬೇಬಿಗೆ ಇಷ್ಟು ಸಾಕಾಗುತ್ತೆ. ಯಾಕಂದ್ರೆ ಡೈಲಿ ನಾವು ವಾಶ್ ಮಾಡೋದ್ರಿಂದ ಇದು ಬಟ್ಟೆ ಸಾಕಾಗುತ್ತೆ. ಇಲ್ಲೊಂದು ಸ್ವಲ್ಪ ಇದೆ, ಇದು ಒಂದು ಫುಲ್ ಒಂದಿಷ್ಟಿದೆ, ಇದು ಸಾಕಾಗುತ್ತೆ. ಬಟ್ ಹಾಸ್ಪಿಟಲ್ಗೆ ನಾನು ಫುಲ್ ತಗೊಂಡಿದ್ದೀನಿ. ಯಾಕಂತ ಅವಾಗಿನ ಹುಟ್ಟಿದಾಗ ಮಕ್ಳು ಏನ್ ಮಾಡ್ತವೆ, ಜಾಸ್ತಿ ಯೂರಿನ್ ಪಾಸ್ ಮಾಡೋದಾಗ್ಲಿ, ಟೂ ಮಾಡೋದಾಗ್ಲಿ ಈ ತರ ಮಾಡ್ತಾ ಇರ್ತಾರಲ್ವಾ. ಸೊ ಅದರಿಂದ ಮನೇಲಿ ಬಂದು ನಿಯರ್ ಬೈ ಇರೋದ್ರಿಂದ ಮನೆಗೆ ಬಂದ್ಬಿಟ್ಟು ವಾಶ್ ಮಾಡಿಬಿಟ್ಟು ಹೋಗಿರ್ತಾರೆ. ಸಪೋಸ್ ಏನಾದ್ರೂ ಬೇಡ ಇದನ್ನ ಹಾಕೋದು, ಪ್ಯಾಂಪರ್ಸ್ ಏನಾದ್ರು ಯೂಸ್ ಮಾಡ್ಬೋದು ಮಾಡಿ ಅಂತ ಅಂದ್ರೆ ಅಲ್ಲೇ ಮೆಡಿಕಲ್ ಇದೆ ಅಲ್ವಾ. ಸೊ ಅಲ್ಲೇನೆ ನಾವು ಪ್ಯಾಂಪರ್ಸ್ನ ತಗೊಂಡ್ರೆ ಆಗುತ್ತೆ. ಮತ್ತೆ ಇಷ್ಟೇನೆ ನನ್ನ ಒಂದು ಬ್ಯಾಗ್ ಅಂತಾನೆ ಹೇಳ್ಬೋದು. ತುಂಬಾನೇ ಸಿಂಪಲ್ ಆಗಿ ತಗೊಂಡಿರೋದು ನಾನು ಬ್ಯಾಗ್ನ. ಯಾಕಂದ್ರೆ ಬೇರೆ ತರ ಪ್ರಾಡಕ್ಟ್ಗಳನ್ನ ನಾನೇನು ತಗೊಳಕ್ ಹೋಗಿಲ್ಲ. ಇದಿಷ್ಟೇ ಸಾಕು ಅಂತ ನನಗೆ ಅನಿಸ್ತು. ನಮ್ಮ ಮನೇಲೂ ಇಷ್ಟೇ ತಗೊಳಕ್ ಹೇಳಿದ್ದಾರೆ. ಅವ್ರನ್ನ ಬಿಟ್ಟು ನಾವು ಮೀರಿ ಬೇರೆ ಒಂದು ಬಟ್ಟೆಗಳಾಗಿರ್ಲಿ, ಬೇಬಿಗೋಸ್ಕರ ಆಗಿರ್ಲಿ ಈ ತರ ಬಟ್ಟೆಗಳನ್ನೆಲ್ಲ ತಗೊಳಕ್ ಆಗೋದಿಲ್ಲ. ಸೊ ಅದರಿಂದ
ಬರೀ ಕಟ್ ಮಾಡಿರುವಂತಹ ಬಟ್ಟೆಗಳು ಅಷ್ಟೇನೆ ಇದ್ರಲ್ಲಿ ಇರೋದು. ಇದೇ ಸಾಕಾಗುತ್ತೆ. ಬೇಕು ಅಂದ್ರೆ ಮನೆಗೆ ಬಂದ್ಮೇಲೆ ಬೇಕಂದ್ರೆ ಕಟ್ ಮಾಡಿ ನಾವು ಇಟ್ಕೋಬಹುದು. ಇವಾಗ ರೆಡಿ ಇದೆ. ನನಗೂ ಕೂಡ ಇವಾಗ 35 ವೀಕ್ ಮೇಲಾಗಿದೆ. ಸೊ ಯಾವಾಗ ಏನು ಆಯ್ತಾ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ರೆಡಿ ಇದೆ. ಇವತ್ತು ನಾಳೆನೋ ಇವಾಗ್ಲೋ ಸಂಜೆನೋ ಅನ್ನೋ ತರ ಇದೆ, ನನಗೆ ಗೊತ್ತಿಲ್ಲ ಯಾವಾಗ ಅಂತ. ಹೊಟ್ಟೆನೋ ಬಂದ ತಕ್ಷಣನೇ ಬ್ಯಾಗ್ ತಗೊಂಡು ಹೋಗ್ತಾ ಇರೋದೇನೆ, ದೂರ ಏನಿಲ್ಲ, ನಿಯರ್ ಬೈ ಇದೆ. ಸೊ ಅದರಿಂದ ಏನ್ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಾದ್ರೂ ಬೇಕು ಅಂತಂದ್ರು ಮನೆಗೆ ಬಂದು ತಗೊಂಡು ಹೋಗ್ಬೋದು. ಅಮ್ಮ ಮನೆಯಿಂದ ಒಂದು 4 ಬಿಲ್ಡಿಂಗ್ ಅಷ್ಟೇ ಹಾಸ್ಪಿಟಲ್ ಇರೋದ್ರಿಂದ ತಲೆನೋವು ಏನ್ ಬೇಕಂದ್ರು ಮನೆಗೆ ಬಂದು ನಾವು ತಗೊಂಡು. ನೀವು ಯಾವ ತರ ನಿಮ್ ಕಡೆಗಳಲ್ಲಿ ಇದೇ ತರ ಬಟ್ಟೆಗಳನ್ನ ತಗೋತೀರಾ ಅಥವಾ ಹೊಸ ಬಟ್ಟೆಗಳನ್ನ ತಗೋತೀರಾ ಕಾಮೆಂಟ್ ಮಾಡಿ. ನಮ್ ಕಡೆ ಅಂತೂ ನಾವ್ ಇದೇ ತರ ತಗೊಂಡಿರೋದು, ಇದೇ ತರ ತಗೊಳಕ್ ಬಿಡೋದು. ಅಂದ್ರೆ ಬೆಂಗಳೂರುಗಳಲ್ಲಿ ತುಂಬಾನೇ ಅಂದ್ರೆ ಬಟ್ಟೆಗಳಾಗಿರ್ಲಿ, ಇವಾಗ ಹೊಸ ಬಟ್ಟೆ ತಗೊಂಡೇನೆ ನಾವು ಅದನ್ನ ವಾಶ್ ಮಾಡಿ ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಈ ತರ ರಿಲೇಷನ್ ಅಲ್ಲಿ ಯಾರಾದ್ರೂ ಇದ್ರೆ ಅದನ್ನು ಕೂಡ ಅವ್ರ ಬಟ್ಟೆಗಳನ್ನ ಈಸ್ಕೊಂಡು ನಾವು ವಾಶ್ ಮಾಡಿ ಮತ್ತೆ ನಾವು ಬೇಬಿಗೆ ಯೂಸ್ ಮಾಡ್ಬೋದು. ಬೆಂಗಳೂರಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಕೊಡಲ್ಲ ಯಾರು ಅಷ್ಟಾಗಿ. ಸೊ ಅದರಿಂದ ಏನ್ ಮಾಡ್ತಾರೆ, ಬೆಂಗಳೂರಲ್ಲಿ ಇರೋರು ಹೊಸ ಬಟ್ಟೆಗಳನ್ನ ತಗೊಂಡು ವಾಶ್ ಮಾಡಿ ಅದ್ ನೆಕ್ಸ್ಟ್ ಅದನ್ನ ಬೇಬಿಗೆ ಯೂಸ್ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಯಾಕಂದ್ರೆ ಹಳ್ಳಿ ಕಡೆ ಹುಟ್ಟಿ ಬೆಳೆದು ಆ ಸಂಪ್ರದಾಯ ಇರೋದ್ರಿಂದ ನಮ್ ಕಡೆ ಆತರ ಯಾವ್ದೇ ಬಟ್ಟೆಗಳನ್ನ ತಗೊಳ್ಳೋದು ಹೊಸದು ತಗೊಂಡು ಬೇಬಿಗೆ ಕೂಸು ಉಡೋಕ್ಕಿಂತ ಮುಂಚೆ ಕುಬಾಲಿ ಹೊಲ್ಸ್ಬಾರ್ದು ಅಂತ ಗಾದೆನೇ ಇದೆ. ಅದೇ ರೀತಿ ನಮ್ ಕಡೆ ಅದನ್ನ ಜಾಸ್ತಿ ಫಾಲೋ ಮಾಡ್ತಾರೆ. ಇವಾಗ ಅವ್ರು ಫಾಲೋ ಮಾಡೋ ಥರನೇ ನಾವು ಫಾಲೋ ಮಾಡ್ಬೇಕು. ಈಗ ನಾವು ಇಲ್ಲ ನಮ್ದು ಸ್ವಲ್ಪ ಅಪ್ಡೇಟ್ ಆಗಿದೆ, ನಾವು ಇಲ್ಲ ಹೊಸ ಬಟ್ಟೆನೆ ತಗೋತೀವಿ, ವಾಶ್ ಮಾಡಿ ಹಾಕ್ತೀವಿ ಅನ್ನೋದಕ್ಕೆ ಆಗೋದಿಲ್ಲ. ಅವ್ರೇನ್ ಫಾಲೋ ಮಾಡ್ಕೊ ಬಂದಿರ್ತಾರೆ ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಇನ್ನ ನಮ್ಮ ಮಕ್ಳುಗಳು ಅದೇನ್ ಫಾಲೋ ಮಾಡ್ತಾರೆ ಯಾರಿಗ್ ಗೊತ್ತು. ಅವ್ರೇನ್ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ನಮ್ಮನೇಲಂತೂ ನಮ್ಮನೇಲಿ ಯಾವ ತರ ಫಾಲೋ ಮಾಡ್ತಾರೆ ನಾನು ಅದೇ ರೀತಿ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಮತ್ತೆ ಇಷ್ಟೇ ನನ್ನ ಒಂದು ಬ್ಯಾಕ್ ಪ್ಯಾಕ್ ಅಂತಾನೆ ಹೇಳ್ಬೋದು. ಇದಿಷ್ಟಿದ್ರೆ ಸಾಕಾಗುತ್ತೆ, ಬೇರೆ ಏನು ಅವಶ್ಯಕತೆ ಇರೋದಿಲ್ಲ. ಅನವಶ್ಯಕವಾಗಿ ಎಲ್ಲಾನು ಹಾಸ್ಪಿಟಲ್ಗೆ ತಗೊಂಡೋಗೋ ಅವಶ್ಯಕತೆನೂ ಇರೋದಿಲ್ಲ. ಇಲ್ಲ ನಾವೇ ಹೊತ್ಕೊಂಡು ಹೋಗ್ಬೇಕು, ಹೊತ್ಕೊಂಡು ಬರ್ಬೇಕಾಗತ್ತೆ, ನಮಗೂ ಕೂಡ ಕಷ್ಟ ಆಗುತ್ತೆ. ಮತ್ತೆ ಇವತ್ತಿನ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡ್ತಾ ಇರೋರಿಗೆ ತುಂಬಾನೇ ಥ್ಯಾಂಕ್ಸ್. ಮತ್ತೆ ವಿಡಿಯೋಸ್ ಎಲ್ಲ ಯಾವ ತರ ಬರ್ತಾ ಇದೆ ಕಾಮೆಂಟ್ ಮಾಡಿ, ನನ್ಗೂ ಕೂಡ ಒಂದು ಐಡಿಯಾ ಬರುತ್ತೆ. ನನ್ಗೂ ಕೂಡ ಒಂದು ರೆಸ್ಪಾನ್ಸ್, ನೀವು ಏನಾದ್ರು ವಿಡಿಯೋಸ್ ಕಾಮೆಂಟ್ ಮಾಡಿದಾಗ ನನಗೊಂದು ಖುಷಿ ಆಗುತ್ತೆ. ಕಾಮೆಂಟ್ ಮಾಡಿದ್ದಾರೆ, ಏನಂತ ಮಾಡಿದ್ದಾರೆ, ಏನ್ ಹೇಳ್ಬೋದು, ನನ್ನ ವಿಡಿಯೋಸ್ ಯಾವ ತರ ಬರ್ತದೆ, ನನಗೊಂದು ಕ್ಯೂರಿಯಾಸಿಟಿ ಬರುತ್ತೆ. ಸೀಮಂತದ ಬ್ಲಾಗ್ ಎಲ್ಲ ಅಪ್ಲೋಡ್ ಮಾಡಿದೀನಿ 2 ವಿಡಿಯೋಸು. ನನಗೆ ಯಾವ ತರ ಮಾಡಕ್ ಬರುತ್ತೆ ಆ ತರ ನಾನು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದೀನಿ. ಹೇಗನ್ನಿಸ್ತು ಅಂತ ಅದನ್ನು ಕೂಡ ಕಾಮೆಂಟ್ ಮಾಡಿ. ಮತ್ತೆ ಇವತ್ತಿನ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಇದೇ ರೀತಿ ಸಪೋರ್ಟ್ ಮಾಡಿ.